स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूँ। आइए आज की खबर पर नजर डालते हैं। ಅದೇ ಇವತ್ತು ಜೈಲ್ ದರ್ಗಾ ಪಕ್ಕ ಏನು ಮಹಾಬಲೇಶ್ವರ ಕಾಲನಿ ಅಂತ ಹೇಳ್ತಾರೆ, ಅಲ್ಲಿ ಏನು ಪಾರ್ಕ್ ಜಾಗದಲ್ಲಿ ಈ ಹಿಂದೆ ಬಿಟ್ಟಂತ ಜಾಗದಲ್ಲಿ ಹಿಂದೆ ಏನು ಪುರಾತತ್ವ ಇಲಾಖೆ ಮಾನ್ಯುಮೆಂಟ್ಸ್ ಅಂತಕೊಂಡು ಇಲ್ಲಿ ಜನರಿಗೆ ಹೇಳಿದ್ದಾರೆ. ಆದರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಪಾರ್ಕ್ ಡೆವಲಪ್ಮೆಂಟ್ ಮೇಲೆ ಟೆಂಡರ್ ಕರೆದುಕೊಂಡು ತಿಳಿಸಿರ್ತಾರೆ. ಬಟ್ ಇಲ್ಲಿ ಮಾಡೋ ಸಂದರ್ಭದಲ್ಲಿ ಅವರಿಗೆಲ್ಲ ನಮ್ಮ ಧಾರ್ಮಿಕ ಭಾವನೆಗಳು ಧಕ್ಕೆ ಬರ್ತಕ್ಕಂಥ ಕೆಲಸ ಸ್ಟಾಪ್ ಮಾಡಿರ್ತಿದ್ದಾರೆ. ಅದನ್ನ ನಾವು ಮತ್ತು ನಗರಾಭಿವೃದ್ಧಿ ಇಲಾಖೆ ಆಯುಕ್ತರು ಕೂಡಿ ಜಂಟಿ ಸ್ಥಾನಿಕವಾಗಿ ಪರಿಶೀಲನೆ ಮಾಡಿ ಏನಿದೆ ಒಂದು ಕಾನೂನು ಪ್ರಕಾರ ನಾವು ಕ್ರಮ ಕೈಗೊಳ್ತೀವಿ. ಅಲ್ಲಿವರೆಗೆ ಸಹಿತ ಯಾವುದೋ ಇದರಲ್ಲಿ ಕಾಂಟ್ರಾಕ್ಟರ್ ಆಯಿತು ಪ್ಲಸ್ ಆಮೇಲೆ ಬೇರೆ ಜನಾಂಗದವರಾಯಿತು ಯಾವುದೇ ಕಾರಣಕ್ಕೆ ಯಾವುದೋ ಕಾರ್ಯಚಟುವಟಿಕೆ ಮಾಡಬಾರ್ದು ಈಗ ನಾವು ಮತ್ತು ಪೊಲೀಸ್ ಇಲಾಖೆ ತಿಳಿಸಿದ್ವಿ, ಯಾರು ಮಾಡಕೊಡು ಅಂತ ತಿಳಿಸ್ತಾ ಇದ್ವಿ. ಇಲ್ಲಿ ಒಂದು ಶಾಹಿ ಮಾನ್ಯುಮೆಂಟ್ ಇದೆ ಅಲ್ಲ, ಅದಕ್ಕೆ ಹ್ಯಾಂಗೆ ಪರ್ಮಿಷನ್ ಅನುಮತಿ ಕೊಟ್ಟು ಇಲ್ಲ, ಈ ಹಿಂದೆ ಇದು ಸುಮಾರು ವರ್ಷದಿಂದ ಎಣ್ಣೆ ಆಗಿ ಲೇಔಟ್ ಆಗಿದೆ ಅಂತ ಹೇಳ್ತಾರೆ. ಯಾವಾಗ ಎಣ್ಣೆ ಆಗಿದೆ, ಯಾವಾಗ ಲೇಔಟ್ ಆಗಿದೆ, ಸಂಪೂರ್ಣ ಡಾಕ್ಯುಮೆಂಟ್ಸ್ ಸಹಿತ ಚೆಕ್ ಮಾಡ್ತೀವಿ. ಪ್ಲಸ್ ಹಿಂದೆ ಏನಾಗಿದೆ ಮಾನ್ಯುಮೆಂಟ್ಸ್ ಮುಚ್ಚಿದಾರ ಅಂತ ಹೇಳ್ತಾರೆ, ಅವನು ಸಹಿತ ನಾವು ಆಯುಕ್ತರು ನಾವು ಕೂಡಿ ಖುದ್ದಾಗಿ ಪರಿಶೀಲನೆ ಮಾಡಿ ಯಾವುದೇ ಕಾರಣಕ್ಕೂ ಯಾರಿಗೆ ತೊಂದರೆ ಆಗಬಾರ್ದು ನಾವು ಕ್ರಮ ಕೈಗೊಳ್ತೀವಿ. ವಿಸಿಟಿಂಗ್ ಅಂದರೆ ಇವರೇನೋ ಸ್ವಚ್ಛತೆ ಮಾಡಕ್ಕೆ ಹೋದಾಗ ಇಲ್ಲಿ ಒಂದು ಎರಡು ಸಮಾಜದವರು ಕೂಡಿ ಗಲಾಟೆ ಆಗುತ್ತೆ ಒಂದು ಪೊಲೀಸ್ನವ್ರ ವಿಷಯ ತಿಳಿಸಿದ್ರು. ಕೂಡಲೇ ನಾವು ಸಹಿತ ಸ್ಥಾನಿಕ ಪರಿಶೀಲನೆ ಮಾಡಿದ್ವಿ. ಯಾವುದೇ ಕಾರಣಕ್ಕೂ ನಾವು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರ ಆಯುಕ್ತರು ಖುದ್ದಾಗಿ ಡಾಕ್ಯುಮೆಂಟ್ಸ್ ಪ್ರಕಾರ ನಾವು ಎಲ್ಲ ಚೆಕ್ ಮಾಡಿ, ಜೊತೆಗೆ ಏನು ಆರ್ಕಿಯಾಲಜಿ ಮಾನ್ಯುಮೆಂಟ್ಸ್ ಅವನು ಸಹಿತ ನಾವು ಪರಿಶೀಲನೆ ಮಾಡಿ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳಬೇಕು ಕೈಗೊಳ್ತೀವಿ. थैंक यू। दरगाह बीजापुर का ये हो, दरगाह का चेयरमैन हो। ये मस्जिद कम से कम 400 साल के पीछे की मस्जिद है। ये मस्जिद रहे सो मस्जिद को ये कंट्राक्टर क्या है उसके रात रात गिरा को एक वक्त डेवलपमेंट करे, ऐसे को डेवलपमेंट कर को बच्चों को खेलने का ग्राउंड करने लगे नहीं। उसके आसपास हम तकरार दिए इसको और तकरार देंगे भी। CMC ಕಮಿಷನರ್ ಸಾಹೇಬರು ಮೆಕ್ಕಳಿಗೆ ಸಾಹೇಬರು ದರ್ಗಾ ಜೈಲ್ ಅಪೋಸಿಟ್ ಮಹಾಬಲೇಶ್ವರ ಕಾಲನಿದಲ್ಲಿ ಬಂದು ವಿಸಿಟ್ ಮಾಡಿದ್ದಾರೆ ಮತ್ತು ನಮಗೆಲ್ಲ ಜನರಿಗೆ ಭರವಸೆ ಕೊಟ್ಟು ಹೋಗಿದ್ದಾರೆ. ಇಲ್ಲಿ ಬಂದು ಎಲ್ಲ ಮಂಗಳವಾರ ದಿವಸ ಸ್ಥಾನಿಕ ಚೌಕಾಸಿ ಮಾಡ್ತೀವಿ. ಇದರಲ್ಲಿ ಏನರೇ ಶಾಹಿ ಇಮಾರತ ಏನರೇ ಏನ್ಷಿಯಂಟ್ ಮಾನ್ಯುಮೆಂಟ್ ಕಂಡು ಬಂದರೆ ಅದರಲ್ಲಿ ನಾವು ಕೂತ್ಕಿಸಿಂದ ಇದು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಇವ್ರು ಹೇಳಿದ್ದಾರೆ. ಆದರೆ ನಮ್ಮದು ಪ್ರಶ್ನೆ ಏನಪ್ಪ ಅಂದರೆ, ಇದು ಲೇಔಟ್ ಏನು ಆಗಿದೆ ಇದು ಆ್ಯಕ್ಚುಲಿ ಇಲ್ಲಿಗಲ್ ಲೇಔಟ್. ಇದರಲ್ಲಿ ವಿದೌಟ್ ತಹಸೀಲ್ದಾರ್ ರಿಪೋರ್ಟ್ ಏನೇ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ ಎಲ್ಲ ತಹಸೀಲ್ದಾರ್ ಅವರು ಬರ್ತಾರೆ, ಆಫೀಸರ್ಸ್ BDOದವರು ಬರ್ತಾರೆ, CMCದವರು ಬರ್ತಾರೆ. ನಾವು ಹೇಳೋದು ಏನಪ್ಪ ಅಂದರೆ, ಒಂದು ನೇರವಾಗಿ ಒಂದು ಚೇತಾವಣೆ ನಾವು ಕೊಡ್ತಾ ಇದ್ದೀವಿ. ನೀವು ಜರಕರ್ತ ಈ ಲ್ಯಾಂಡ್ದಲ್ಲಿ ಏನ್ರಿ ಚಾಲಾಕಿ ಮಾಡ್ಲಾಕ ನೀವು ಪ್ರಯತ್ನ ಮಾಡಿದರೆ ನಮ್ಮ ಕಡೆ ಎಲ್ಲ ಎವಿಡೆನ್ಸ್ ಅದಾವ, ಎಲ್ಲ ನಾವು ರೈಟಿಂಗ್ ಒಳಗೆ ಕೊಟ್ಟಿದ್ದೀವಿ. ಅದು ಎಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ತೊಗೊಂಡ್ಕಿಸಿಂದ ಸೀದಾ 15 ದಿವಸ ಇಲ್ಲ 1 ತಿಂಗಳಲ್ಲಿ ಮನೆಗೆ ಕಳಿಸ್ತೀವಿ. ಇದು ನೇರವಾಗಿ ಚೇತಾವಣೆ ಕೊಡ್ತಾ ಇದೀವಿ. ಆಸ್ತಿಗಳು ಎಲ್ಲರೂ ಮಾರಿ ತಿಂದ್ಬಿಟ್ಟಾರ. 1969 1960 ಒಳಗೆ ಏನು ಕೈ ಬರ ಉತ್ತಾರ ಅದು ಬರಿತಿದ್ರು. ಆವಾಗ ತಿದ್ದುಪಡಿ ಮಾಡಿ ತಮ್ಮ ಬ್ಯಾರೆದವ್ರ ಆಸ್ತಿ ಕಬ್ಜಾ ಮಾಡಿ ಎಲ್ಲ ಮಾರಿ ತಿಂದ್ಬಿಟ್ಟಾರ. ಅದೇ ರೂಪದಿಂದ ಇಲ್ಲಿ ಮಹಾಬಲೇಶ್ವರ ಕಾಲನಿಯಿಂದ ಒಂದು ಹಳಿ ಕಾಟ 400 ವರ್ಷ ಹಿಂದೆ ಒಂದು ರಾಜ ಮಹಾರಾಜದವರು ಒಂದು ಪ್ರಾರ್ಥನೆ ಮಾಡಬೇಕು ಅಂತೇಳಿ ಒಂದು ಸ್ಟ್ರಕ್ಚರ್ ಕಟ್ಟಿದ್ರು, ಇಮಾರತ್ ಕಟ್ಟಿದ್ರು. ಅದು ಈ ಪ್ರಶ್ನೆ ಏನು ಬರ್ತದಂದ್ರೆ, ಇನ್ನು ಈಗ ಲೇಔಟ್ ಆಗಿ 10-15 ವರ್ಷ ಆಯಿತು, ನೀವು ಅವಾಗ ಯಾಕೆ ಧ್ವನಿ ಎತ್ತಿಲ್ಲ, ಈಗ ಯಾಕೆ ಎತ್ತಾಗತ್ತೀರಿ ಅಂದ್ರೆ, ಅದು ಹಳಿ ಕಟ್ಟಡ ಕಾಲದು ಸ್ಟ್ರಕ್ಚರ್ ಏನು ಮಾನ್ಯುಮೆಂಟ್ಸ್ ಇತ್ತು ಅದಕ್ಕೆ ದೇಖರೇಖಿ ಮಾಡ್ಲಾರ್ದ ಪರವಾಗ ಅದು ಬಿಡಾಕ್ ಬಂದಿತ್ತು. ಇದು ಆ್ಯಕ್ಚುಲಿ ಇದು ಮಸೂತಿ ಹಿಂದಿತ್ತು, ಅದು ಅಂಡರ್ಗ್ರೌಂಡ್ ಮಸೂತಿ ಇತ್ತು. ಕೆಲವೊಂದು ಜಾಗದಾಗ ಭೂಮಿ ಮ್ಯಾಗ ಮಾಡ್ತಾರೆ, ಕೆಲವೊಂದು ಜಾಗದಾಗ ಜಾಗ ಡೌನ್ ಇದ್ದಾಗ ಅಂಡರ್ಗ್ರೌಂಡ್ ಮಸೂತಿ ಮಾಡ್ತಾರೆ. ಈ ಥರ ಈ ಮಸೂತಿ ಏನು ಹಿಂದೆ ಕಾಣತದ ಇದು ಅಂಡರ್ಗ್ರೌಂಡ್ ಮಸೂತಿ ಇತ್ತು. ಅದಕ್ಕೆ ದೇಖರೇಖೆ ಯಾರು ಮಾಡಲಿಲ್ಲ ಹತ್ತಿರ ಅದು ಬಿಡಾಕ್ ಬಂದಿತ್ತು. ಬಿಡು ಪರಿಸ್ಥಿತಿ ಇರುವಾಗ ಯಾರು ಆದಾಗ ನಮಾಜ್ ಮಾಡಂಗಿಲ್ಲ. ಈಗ ಹಾಗೆ ಅವರು ಬಿಟ್ಟಿದ್ರು ಎಲ್ಲರೂ ಸಮಾಜದವ್ರು ಕೂಡ. ಲ್ಯಾಂಡ್ ಡೆವಲಪರ್ಸ್ ಏನಲ್ಲ, ಲ್ಯಾಂಡ್ ಡೆವಲಪರ್ಸ್ ವಿಡಿಯೋದವ್ರಿಗೆ ಅಲಾಟ್ಮೆಂಟ್ ಆಗಿ ಇವರು ಇದಕ್ಕೆ ಟೋಟಲಿ ಡೆಮೊಲಿಷನ್ ಮಾಡ್ಯಾರ. ಒಂದು ಸಮಾಜಿಗೆ ಇದು ಹರ್ಟ್ ಆಗ್ಯದ. ಈ ಒಂದು ಸಮಾಜಿಗೆ ಹರ್ಟ್ ಆಗಿ ಡೆಮೊಲಿಷ್ ಮಾಡ್ಯಾರ. ಆ ಉದ್ದೇಶ ಕಾಲಾಗ ಇವರೆಲ್ಲರೂ ಬಂದ್ ಕಿಸಿಂದ ಈಗ ಇದಕ್ಕೆ ಸ್ಟಾಪ್ ಮಾಡಿಸ್ಯಾರ ಕೆಲಸ. ಈ ಮಹಾನಗರ ಪಾಲಿಕಾ ಕಮಿಷನರ್ ಬಂದಿದ್ರು, ಡಿಪಾರ್ಟ್ಮೆಂಟ್ದವರು ಸಹಕಾರ ಮಾಡ್ಯಾರ. ಇಲ್ಲಿ ಏನಿದ್ದಿದ್ದು ನಾವು ಪರಿಶೀಲನೆ ಮಾಡ್ತೀವಿ. ಮ್ಯಾನೇಜ್ಮೆಂಟ್ ಮಸೂತಿ ಇದ್ರೆ ವಕಫ್ ಅಂಡರ್ದಾಗ ಕೊಡ್ತೀವಿ, ಮತ್ತು ಬೇರೆ ಏನಾದ್ರು ಸ್ಟ್ರಕ್ಚರ್ ಇದ್ರೆ DC ಅಂಡರ್ದಾಗ ಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟರೆ. ಈಗ ನಾವು ನಮ್ಮ ಬಿಜಾಪುರ ಸಮಾಜದವ್ರಿಗೆ, ಮುಸ್ಲಿಂ ಸಮಾಜದವ್ರಿಗೆ ಈ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ವಕಫ್ ಇಲೆಕ್ಷನ್, ವಕಫ್ ಮುತವಲಿ ಇಲೆಕ್ಷನ್,
ವಕಫ್ ಆಸ್ತಿ ಅಂತೇಳಿ ಇಷ್ಟು ನೀವು ಸ್ಟೇಟ್ಮೆಂಟ್ ಆಗಿ ಇಷ್ಟು ಒದರಾಳಾಗತ್ತೀರಿ. ಮತ್ತು ಇದು ಯಾರ್ದು ಆಸ್ತಿ? ಇದು ಆಸ್ತಿರೇ ಯಾರ್ದು? ಈ ಒಂದು ಸಮಾಜದವ್ರಿಗೆ ನೀವು ಹಾಟ್ ಮಾಡ್ತೀರಿ ಅಂದ್ರೆ ಈ ಯಾರ್ದು ತಾಕತ್ ಆಗ್ತದ್ರಿ? JCP ತಗೊಂಡು ಒಂದು ಹಳಿ ಮಾನ್ಯುಮೆಂಟ್ದಾಗ ಒಂದು 30-100 ಫೀಟ್ JCP ಹಚ್ಚಿದ್ರೆ ಅವರು ಆರ್ಕೋಲಜಿ ಇರೋದು ಬಂದು ತಟಾಸ್ತಾರೆ. ಈಗ ಹಗಲು ರಾತ್ರಿ JCP ಹಚ್ಚಿ ಡೆಮೊಲಿಷ್ ಮಾಡ್ಯಾನ, ಯಾರೊಬ್ಬ ಕೇಳವ ಇಲ್ಲ. ನಾವು ಟೋಟಲ್ ಡಿಪಾರ್ಟ್ಮೆಂಟ್ ಕೊಟ್ಟಿವ್ರಿ, ಈ ಸಂಬಂಧಪಟ್ಟಿದ್ದ ಡಿಪಾರ್ಟ್ಮೆಂಟ್ ಎಲ್ಲ ಕೊಟ್ಟಿವು. DC ಸಾಹೇಬ್ರು ಕೊಟ್ಟಿವು, ಆರ್ಕೋಲಜಿಕಲ್ ಡಿಪಾರ್ಟ್ಮೆಂಟ್ದವ್ರು ಕೊಟ್ಟಿವು, ವಕಫ್ದವ್ರಿಗೆ ಕೊಟ್ಟಿವು, ಮಹಾನಗರ ಪಾಲಿಕೆಗೆ ಕೊಟ್ಟಿವು, AC ಸಾಹೇಬ್ರಿಗೆ ಕೊಟ್ಟಿನಿ, ಮತ್ತು ವಿಡಿಯೋ ಕಮಿಷನರ್ ಕೊಟ್ಟಿವು, SP ಏನು ಕೊಟ್ಟಿವು ಅಂದ್ರೆ ಇಲ್ಲಿ ಹಳಿ ಮಾನ್ಯುಮೆಂಟ್ ಇತ್ತು, ಲೈನ್ ಡೆವಲಪರ್ JCP ಹಚ್ಚಿ ಡೆಮೊಲಿಷ್ ಮಾಡ್ಯಾನ. ಈ ಒಂದು ಸಮಾಜಿಗೆ ಹಾಟ್ ಆಗೋ ಕೆಲಸ ಮಾಡ್ಯಾನ. ದಯವಿಟ್ಟು ಇವನ ಮ್ಯಾಗ ಕಾನೂನು ಕ್ರಮ ತಗೋರಿ ಅಂತೇಳಿ ನಾವು ಮನವಿ ಮಾಡಿದ್ದೀವಿ. ಅವರು ಈ ಸಂದರ್ಭದಲ್ಲಿ ಅವರು ಎಲ್ಲರಿಗೂ ಲೆಟರ್ ಪತ್ರ ಬರ್ತಾರೆ. ನಮ್ಗೆ ಟೈಮ್ ಕೇಳ್ಯಾರ, ನಾವು ಅವ್ರಿಗೆ ಟೈಮ್ ಕೊಟ್ಟಿವಿ. ನಾವು ಡಿಪಾರ್ಟ್ಮೆಂಟ್ಗೂ ಗೌರವಿಸ್ತೀವಿ. ಅವರು ಬಂದ ಕೇಸಿಂದ ಯಾವ ಗಲಾಟೆ ಆಗಲಾರ್ದು ನೋಡ್ಕೊಂಡ್ರ, ಈ ಯಾವ ಸಮಾಜದವರು ಆಗಲಿ ಎಲ್ಲರೂ ನೋಡ್ಕೊಂಡಿವಿ. ಶಾಂತ ರೀತಿಯಿಂದ ಅವ್ರಿಗೆ ಮಾತು ಕೇಳಿ ಎಲ್ಲರೂ ತಮ್ಮ ಮನೆಗೆ ಹೊಟ್ಟಾರ. 3 ದಿವಸ ಟೈಮ್ ಕೊಟ್ಟಾರ. ಇಲ್ಲಿ ಏನೈತಿ ಸ್ಟ್ರಕ್ಚರ್ ನಾವು ಸ್ವಚ್ಛ ಮಾಡಿ ನೋಡಿ ಯಾರ ಕಡೆ ಬರ್ತದ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ ಅಂತ ಹೇಳಿದ್ರು. ಗಾರ್ಡನ್ ಜಾಗ ಅವ್ರು ಮಾಡ್ಯಾರಿ. ಲ್ಯಾಂಡ್ ಡೆವಲಪ್ಮೆಂಟ್ ಯಾರು ಲ್ಯಾಂಡ್ ಮಾಡ್ಯಾರಲ್ಲ ಅವ ಏನ್ ಮಾಡ್ಯಾನ, ಬ್ಯಾರೆ ಕಡೆ ಕೊಡ್ಬೇಕಾಗಿತ್ತು. ಬ್ಯಾರೆ ಕಡೆ ಕೊಟ್ಟಿದ್ದು. ಇವ ಏನ್ ಮಾಡ್ಯಾನ, ಅವಳಿ ಇಲ್ಲಿ ಸ್ಟ್ರಕ್ಚರ್ ಐತಿ, ಆದ್ರೆ ನೋಡೋರು ಕೇಳೋರು ಯಾರಿಲ್ಲ. ನಾ ಹೇಳಿಲ್ಲ ನಿಮ್ಗೆ, ಆ ಮಾನ್ಯುಮೆಂಟ್ಸ್ ಬಿಡಾಕ್ ಬಂದಿತ್ತು ಏನ್ರಿ, ಕ್ರ್ಯಾಕ್ ಆಗಿತ್ತು. ಅದರ ಒಳಗೆ ನಮಾಜ್ ಮಾಡಕ್ ಆಗಂಗಿಲ್ಲ, ಸಾಧ್ಯ ಇಲ್ಲ. ಅದರ ಸಂಬಂಧ ಅದು ಹಂಗೆ ಬಿಟ್ಟಿದ್ದು. ಹಂಗೆ ಬಿಟ್ಟಾರತ್ತೀರಿ. ಸ್ವಲ್ಪ ಒಂದೊಂದ್ ಕಾಲ ತೆಗೆದ ಕಿಶಿಂದ ಮಣ್ಣು ಹಾಕಿ ಮುಚ್ಚಿಬಿಟ್ಟಾರ. ಇದು ನೋಡ್ರಿ, ಇದು ಒಂದು ಅಫೆನ್ಸ್ ಅದ. ಇದು ಹಳಿ ಮಾನ್ಯುಮೆಂಟ್ ಇರೋದ್ರಿಂದ ಅದಕ್ಕೆ ಮಣ್ಣು ಹಾಕಿ ಮುಚ್ಚಾನಂದ್ರೆ ಇವ ಉದ್ದೇಶ ಏನಿತ್ತು? ಉದ್ದೇಶ ಏನದ? ಲೈನ್ ಡೆವಲಪರ್ಸ್ ಮತ್ತು ಇದು ಯಾವ ಲ್ಯಾಂಡ್ ಡೆವಲಪರ್ಸ್ ಇವ ಏನು ಇದು ಲೇಔಟ್ ಹಾಕ್ಯಾನಲ್ಲ ಅವ ಮಾಡ್ಯಾನ್ರಿ. ನಮ್ಮ ಹೆಸರು ಯೂಸುಫ್ ಜಮಾದಾರ್.
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.